ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಸೆಕೆಂಡ್ ಪಿ ಯು ಸಿ ಒಂದು ಎಲ್ಲ ಮಕ್ಕಳಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಪ್ರಮುಖವಾಗಿ ಒಂದು ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಎಕ್ಸಾಮ್ ಏನು ಬರ್ದಿಲ್ಲ ಫ್ರೆಶರ್ಸ್ ಅಭ್ಯರ್ಥಿಗಳು ರಿಪೀಟರ್ಸ್ ಅಭ್ಯರ್ಥಿಗಳು ಒಂದು ಪ್ರೈವೇಟ್ ಆಗಿ ಪರೀಕ್ಷೆನ ಕಟ್ಟಿರುವಂಥ ಖಾಸಗಿ ಅಭ್ಯರ್ಥಿಗಳು ಸೊ ಇವರಿಗೆ ಎಕ್ಸಾಮ್ ಅಂತೂ ಕಂಪ್ಲೀಟ್ ಆಗಿರುವಂಥದ್ದಾಗಿರುತ್ತೆ. ಬಟ್ ಈಗ ಬರ್ತಿರುವಂಥ ಪ್ರಶ್ನೆ ವ್ಯಾಲ್ಯೂಯೇಷನ್ ಯಾವ ಥರ ಮಾಡ್ತಾರೆ, ಸೊ ನಮ್ಮ ಒಂದು ಮಾರ್ಕ್ಸ್ ಯಾವ ಆಧಾರದ ಮೇಲೆ ಕೊಡ್ತಾರೆ, ಯಾವ ಥರ ಕೊಡ್ತಾರೆ, ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಆಗಿ ಮಾಡಿಬಿಡ್ತಾರೆ, ಒಂದು ಈಸಿಯಾಗಿ ಮಾಡ್ತಾರೆ, ಅಂದರೆ ಸುಲಭ ಆಗಿರುತ್ತೆ, ಲೆಬಲರ್ ಇರುತ್ತೆ, ನಂತರದಲ್ಲಿ ಒಂದು ಎಕ್ಸಾಮ್ ಡಿಫಿಕಲ್ಟ್ ಆಗಿ ಅಂದರೆ ವ್ಯಾಲ್ಯೂಯೇಷನ್ ಅನ್ನು ಮಾಡ್ತಾರಾ, ಸೊ ಈ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಇರುತ್ತಲ್ಲ ಯಾವ ರೀತಿಯಾಗಿರುತ್ತೆ, ಪ್ರಕ್ರಿಯೆ ಯಾವ ಥರ ಇರುತ್ತೆ, ನಂತರದಲ್ಲಿ ಏನಾದರೂ ಪಾಸ್ ಆಗುತ್ತಾ ಹತ್ತತ್ರ ಬಂದ ಸಂದರ್ಭದಲ್ಲಿ ಅಥವಾ ಕಡಿಮೆ ಮಾರ್ಕ್ಸ್ ಬಂದಂಥ ಸಂದರ್ಭದಲ್ಲಿ ಪಾಸ್ ಮಾಡ್ತಾರಾ, ಮಾರ್ಕ್ಸನ್ನು ಹಾಕಿ ಪಾಸ್ ಮಾಡ್ತಾರಾ, ಮೌಲ್ಯಮಾಪನ ಯಾವ ರೀತಿಯಾಗಿರುತ್ತೆ ಅಂತೆಲ್ಲ ಒಂದು ಪ್ರಶ್ನೆ ಇದೆಯಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕ್ಲಾರಿಟಿ ಅಂತ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಲಭ್ಯವಿರುವ ಮಾಹಿತಿ ಆಧಾರದ ಮೇಲೆ ಆಗಿರ್ಬೋದು, ಶಿಕ್ಷಕರ ಕಡೆಯಿಂದ ಬಂದಿರತಕ್ಕಂಥ ಅಭಿಪ್ರಾಯಗಳಿಂದ ಆಗಿರ್ಬೋದು, ಪ್ರಮುಖ ಮಾಹಿತಿಗಳನ್ನು ಮತ್ತೆ ಒಂದು ಬಿ ಎಡ್ನ ಮಾಡಿದಂಥ ಒಬ್ಬ ಶಿಕ್ಷಕನಾಗಿ ನಾನು ಕೂಡ ನಿಮಗೆ ಒಂದು ಕೆಲವೊಂದು ಮಾಹಿತಿಗಳನ್ನು ವಿಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ ಅಂತ ಹೇಳ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ವೇಗವಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಿರ್ತಾಗೆ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುವಂಥದ್ದಾಗಿರುತ್ತೆ. ಅಲ್ಲಿ ಕೂಡ ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿನ, ನಿಜಾಂಶಗಳನ್ನು, ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಎಲ್ಲವನ್ನು ಕೂಡ ನಿಖರವಾಗಿ ಪಡ್ಕೋಬೋದಾಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಲಿಂಕ್ ಇರುತ್ತೆ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಅಂತ ಹೇಳ್ತಾ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಎಲ್ಲದರ ಲಿಂಕ್ಗಳು ಕೂಡ ಇರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ. ಮೊದಲನೇದಾಗಿ ಒಂದೊಂದು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಒಂದು ಸ್ಟೆಪ್ಸ್ನ ನೋಡುವಂಥದ್ದು. ಮೊದಲನೇದಾಗಿ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಮುಕ್ತಾಯ ಆಗಿರ್ತಾರೆ ಒಂದು ಸಬ್ಜೆಕ್ಟ್ ಎಕ್ಸಾಮ್ಗಳು. ಆ ನಂತರದಲ್ಲಿ ಒಂದು ಎಂಡ್ ಸೀಲ್ ಹಾಕುವಂಥದ್ದು ಪ್ರಮುಖವಾಗಿರುತ್ತೆ. ನಾನು ಕೆಲವೊಂದು ಸ್ಟೆಪ್ಸ್ಗಳನ್ನು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ನೀಡಿರ್ತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಪೂರ್ತಿಯಾಗಿ ನಾನು ಪ್ರಕ್ರಿಯೆ ಇರುತ್ತಲ್ಲ ವ್ಯಾಲ್ಯೂಯೇಷನ್ದು, ಹಾಗೆ ಇನ್ನೊಂದು ಮತ್ತೊಂದು ಡಿಪಾರ್ಟ್ಮೆಂಟಲ್ ಸೀಕ್ರೆಟ್ ಯಾವುದನ್ನು ಕೂಡ ಇಲ್ಲಿ ಬಿಡುಗಡೆ ಏನು ಮಾಡ್ತಿಲ್ಲ ನಾನು. ಜಸ್ಟ್ ಕ್ಲಾರಿಫಿಕೇಶನ್, ಒಂದು ವಿದ್ಯಾರ್ಥಿಗಳು ಅಂತ ಡೌಟ್ಸ್ನ ಮತ್ತು ವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ನಾರ್ಮಲ್ ಇನ್ಫಾರ್ಮೇಷನ್ ಅಷ್ಟೇ ಕೊಡ್ತೀನಿ, ಅರ್ಥ ಮಾಡ್ಕೊಳ್ತಾನೆ. ಸೊ ಎಲ್ಲನೂ ಕೂಡ ಹೇಳ್ತಿಲ್ಲ, ಬಟ್ ಇನ್ನೊಂದು ವ್ಯಾಲ್ಯೂಯೇಷನ್ ಈ ಬೇಸಲ್ಲಿ ಮೆಜಾರಿಟಿ ಆಗುವಂಥದ್ದು ಇರುತ್ತೆ. ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆ ಇರುತ್ತಲ್ಲ ಅಭ್ಯರ್ಥಿಗಳದ್ದು, ಅದನ್ನ ಎಂಡ್ ಸೀಲ್ ಹಾಕುವಂಥದ್ದು ಇರುತ್ತೆ. ಸೊ ಅಭ್ಯರ್ಥಿಗಳು ಕೆಲವೊಂದು ನಮಗೆ ಕೇಳ್ತೀರಿ, ಸೊ ನಾವು ಎಂಡ್ ಸೀಲ್ ಹಾಕಿಲ್ಲ ಅಥವಾ ಅಂದರೆ ನೀವು ಹಾಕೋದಲ್ಲ, ಬಟ್ ನಿಮ್ಮ ಒಂದು ಇನ್ವಿಜಿಲೇಟರ್ ಇರುತ್ತಲ್ಲ ಮೌಲ್ಯ, ಅಂದರೆ ಆ ಒಂದು ಸಂದರ್ಭದಲ್ಲಿ ಮೇಲ್ವಿಚಾರಕರು ಅವ್ರು ಹಾಕಬೇಕಿರುತ್ತೆ. ನೀವು ಎಕ್ಸಾಮ್ ಬರ್ಕೊಂಡೇ ಕೂತಿದ್ರೆ ಅಂದ್ರೆ ಅವ್ರು ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಎಂಡ್ ಸೀಲ್ ಹಾಕಿಲ್ಲ, ಸಮಸ್ಯೆ ಆಗುತ್ತೆ, ರಿಸಲ್ಟ್ ಬರಲ್ಲ, ಹಾಗೆ ಅಂತ ಆತಂಕನ ಪಡ್ತಿರ್ತಾರೆ. ಸಮಸ್ಯೆ ಇರೋದಿಲ್ಲ, ಮೇಲ್ವಿಚಾರಕರಿಗೆ ಕೊನೆಯಲ್ಲಿ ಅದನ್ನು ಕೂಡ ಹೇಳಿರ್ತಾರೆ, ನೀವು ಸೀಲ್ ಅಂದರೆ ಎಂಡ್ ಸೀಲ್ ಹಾಕಬೇಕಿರುತ್ತೆ ಅಂತಲ್ಲ. ಸೊ ನಿಮ್ಮ ಉತ್ತರ ಪತ್ರಿಕೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅವ್ರು ಹಾಕಿರ್ತಾರೆ, ನೀವು ಅದನ್ನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ರಿಸಲ್ಟ್ ಬರಲ್ವಾ ಹೋಲ್ಡ್ ಮಾಡ್ಬಿಡ್ತಾರೆ ಹಾಗೆ ಅಂತ. ಎಂಡ್ ಸೀಲನ್ನು ಹಾಕೊಂತ ಇರುತ್ತೆ. ನಂತರದಲ್ಲಿ ಒಂದು ಆನ್ಸರ್ ಪೇಪರ್ ಇರುತ್ತಲ್ಲ, ಅದನ್ನು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಇರುತ್ತೆ ಕೆಲವೊಂದು ದಿನಗಳ ನಂತರದಲ್ಲಿ. ಅಂದರೆ ಆನ್ಸರ್ ಪೇಪರ್ ಇರುತ್ತಲ್ಲ ಅದನ್ನು ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಹೋಗುತ್ತೆ. ಎಕ್ಸಾಂಪಲ್ ಬ್ಯಾಂಗ್ಳೂರ್ದು ಒಂದು ದಾವಣಗೆರೆಗೆ ಹೋಗ್ಬೋದಾಗಿರುತ್ತೆ ಅಥವಾ ಬೀದರ್ಗೆ ಹೋಗ್ಬೋದಾಗಿರುತ್ತೆ. ಎಕ್ಸಾಂಪಲ್ ಹೇಳ್ತಿರುವಂಥದ್ದು ಅಲ್ಲಿ ಒಂದು ಯಾವುದೋ ಒಂದು ಡಿಸ್ಟ್ರಿಕ್ಟ್, ಇವಾಗ ಎಕ್ಸಾಂಪಲ್ ರಾಯಚೂರು ಅಂತ ತಗೊಳ್ಳಿ, ರಾಯಚೂರು ಇವಾಗ ಮೈಸೂರು ಬರ್ಬೋದಿರುತ್ತೆ, ಮಂಡ್ಯಕ್ಕೆ ಬರ್ಬೋದು. ನಂತರದಲ್ಲಿ ಇನ್ನೊಂದು ಯಾವುದೋ ಡಿಸ್ಟ್ರಿಕ್ಟ್ ಮಿಕ್ಸ್ ಆಗ್ತಿರುತ್ತೆ. ಈ ಥರ ಯಾವ ಡಿಸ್ಟ್ರಿಕ್ಟ್ ಯಾವ ಎಲ್ಲಿ ಹೋಗಿದೆ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಗ್ತಿರುತ್ತೆ ಆನ್ಸರ್ ಪೇಪರ್ಗಳು. ಅರ್ಥ ಆಗ್ತಿದೆ. ನಂತರದಲ್ಲಿ ಯಾವ ಥರ ಆಗುತ್ತೆ ಅಂದರೆ ಒಂದು ಮೌಲ್ಯಮಾಪಕರು ಇರುತ್ತಲ್ಲ ಅವ್ರುಗಳನ್ನ ನಿಯೋಜನೆ ಮಾಡ್ಕೊಂಡು ಹೋಗ್ತಿರುತ್ತೆ. ಪ್ರೈವೇಟ್ ಕಾಲೇಜ್ ಆಗಿರ್ಬೋದು, ಒಂದು ಏಡೆಡ್ ಕಾಲೇಜ್ ಆಗಿರ್ಬೋದು, ಒಂದು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಎಲ್ಲ ಮೌಲ್ಯಮಾಪಕರನ್ನ ಒಂದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಈ ದಿನಾಂಕಗಳಲ್ಲಿ ಮೌಲ್ಯಮಾಪನ ಇರುತ್ತೆ ಹಾಗೆ ಅಂತೆಲ್ಲ ಒಂದು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಮತ್ತು ಅವರಿಗೆ ಸೂಚನೆಗಳನ್ನು ಕೂಡ ಕೊಡುವಂಥದ್ದು ಇರುತ್ತೆ ಕೆಲವೊಂದು. ಸೊ ಮೌಲ್ಯಮಾಪನ ಇವ್ಯಾಲ್ಯೂಯೇಟರ್ ಇರ್ತಾರಲ್ಲ, ಸೊ ಅವ್ರುಗಳನ್ನ ಒಂದು ಕಾರ್ಯನಿರ್ವಹಣೆ ಮಾಡುವಂಥದ್ದು ಇರುತ್ತೆ, ಅಂದರೆ ಅವ್ರನ್ನ ತಿಳಿಸುವಂಥದ್ದು. ಹಾಗೆ ಪ್ರಮುಖವಾಗಿ ನೋಡಂತಾರೆ ವ್ಯಾಲ್ಯೂಯೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಮೌಲ್ಯಮಾಪಕರಿಗೆ ಮೇನ್ ಆಗಿ ಇಲ್ಲಿಂದ ವ್ಯಾಲ್ಯೂಯೇಷನ್ ಶುರುವಾಗುತ್ತೆ ಅಂತ ಹೇಳ್ಬೋದು. ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಂತ ಕೊಡ್ತಾರೆ. ಏನಿದು ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಂದರೆ, ಸೊ ನಾವು ಕೂಡ ವಿಡಿಯೋದಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ದೀವಿ, ಮತ್ತು ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಸ್ಕೀಮ್ ಆಫ್ ಇವಾಲ್ಯೂಯೇಷನ್ನ ಅದನ್ನು ಕೂಡ ವಿಡಿಯೋ ಮಾಡಿದ್ದೀವಿ, ಸ್ಕ್ರೀನ್ ಮುಖಾಂತರ ಬರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಅಂದರೆ ಒಂದು ಉತ್ತರ ಪತ್ರಿಕೆಯಲ್ಲಿ ಅಂದರೆ ಏನನ್ನ ಗಮನಿಸಬೇಕು, ನಂತರದಲ್ಲಿ ಯಾವ ಆನ್ಸರ್ಗಳು ಇರಬೇಕು, ಪರ್ಫೆಕ್ಟಾಗಿ ಏನೇನು ಮೈನ್ ಆಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಕೀ ಆನ್ಸರ್ ಅಂತ ಏನು ಕರೀತಿಲ್ಲ ಅದನ್ನು ಬಿಡುಗಡೆ ಮಾಡಿರ್ತಾರೆ. ಇಲಾಖೆ ಅಧಿಕೃತ ವೆಬ್ಸೈಟಲ್ಲಿ ಕೂಡ ಇದೆ, ಅದನ್ನು ಕೂಡ ವೀಕ್ಷಣೆ ನೀವು ಮಾಡಬಹುದಾಗಿರುತ್ತೆ. ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಕೂಡ ತಿಳಿಸಿದ್ದೀವಿ. ಸೊ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಲಿಕ್ಕೂ ಕೂಡ ಅವಕಾಶನ ಕೊಟ್ಟಿದ್ರು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಅದರ ಬೇಸ್ ಮೇಲೆ ಮೌಲ್ಯಮಾಪನ ಆಗೋದ್ರಿಂದ, ಸೊ ಏನಾದರೂ ಸರಿ ಉತ್ತರ ಯಾವ್ದಾದ್ರು ತಪ್ಪಾಗಂಥ ಸಂದರ್ಭದಲ್ಲಿ ಯಾಕೆ ಮೆನ್ಷನ್ ಮಾಡಿಬಿಟ್ಟಿದ್ರೆ ಆ ಕಾರಣಕ್ಕೆ ಅಲ್ಲಿ ಮಾರ್ಕ್ಸ್ ಕಟ್ ಆಗಿಬಿಡುತ್ತೆ. ವಿದ್ಯಾರ್ಥಿಗಳು ಅದನ್ನು ಬರ್ದಿದ್ರು ಕೂಡ ಆ ಕಾರಣಕ್ಕೆ ಸ್ಕೀಮ್ ಆಫ್ ಇವಾಲ್ಯೂಷನ್ನ ಬೇಸ್ ಮೇಲೆ ಮೌಲ್ಯಮಾಪನ ನಡೆಯೋದ್ರಿಂದ ವಿದ್ಯಾರ್ಥಿಗಳು ಅಥವಾ ಪೋಷಕರು ಯಾರು ಬೇಕಾದ್ರೂ ಅಬ್ಜೆಕ್ಷನ್ ಹಾಕ್ಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ರು, ಅದಕ್ಕೆ ದಿನಾಂಕಗಳು ಕೂಡ ಕೊಟ್ಟಿದ್ರು ಅಂತ ಹೇಳ್ಬೋದು. ಈಗ ಸ್ಕೀಮ್ ಆಫ್ ಇವಾಲ್ಯೂಷನ್ ಪ್ರಕಾರದಲ್ಲಿ ಮೌಲ್ಯಮಾಪನ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಮೌಲ್ಯಮಾಪಕರಿಗೆ ಒಂದು ಸ್ಕೀಮ್ ಆಫ್ ಇವಾಲ್ಯೂಷನ್ ಅಂತ ಕೊಟ್ಟಿರುತ್ತೆ. ಆ ಒಂದು ಪುಟಗಳಲ್ಲಿ ಒಂದು ಕೆಲವೊಂದು ಮಾಹಿತಿಗಳಿರುತ್ತೆ, ಒಂದು ಕ್ವಶನ್ಗೆ ಯಾವ ಕ್ವಶನ್ಗೆ ಏನು ಆನ್ಸರ್ಗಳು ಹಾಗೆ ಅಂದ್ಬಿಟ್ಟು. ಬಟ್ ಇಲ್ಲಿ ಎಲ್ಲಿ ಮ್ಯಾಟರ್ ಆಗುತ್ತೆ ಇದು ಅಂತಂದರೆ, ಸೊ ಒಂದು 5 ಮಾರ್ಕ್ಸ್ನ ಒಂದು ಕ್ವಶನ್ಗಳು, 4 ಮಾರ್ಕ್ಸ್ನ ಒಂದು ಕ್ವಶನ್ಗಳು, ಜಾಸ್ತಿ ಮಾರ್ಕ್ಸ್ ಕ್ವಶನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚಿನ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಒಂದು 1 ಮಾರ್ಕ್ಸ್ 2 ಮಾರ್ಕ್ಸ್ ಏನಾದ್ರು ಇದ್ದಾಗ ಒಂದು ಜಸ್ಟ್ ಅಲ್ಲಿ ಏನಿದೆ ಆನ್ಸರ್ ಅದರ ಬೇಸ್ ಮೇಲೆ ಮಾರ್ಕ್ಸನ್ನು ಕೊಡ್ತಾರೆ. ಬಟ್ ಆದರೆ ಎಲ್ಲಿ ಬರುತ್ತೆ ಅಂದರೆ 5ರಿಂದ 10 ಮಾರ್ಕ್ಸ್ ಕ್ವಶನ್ಗಳು ಏನು ಬಂದಿರುತ್ತಲ್ಲ ಕೆಲವೊಂದು ಸಬ್ಜೆಕ್ಟ್ಸ್ಗಳಲ್ಲಿ, ಅಲ್ಲಿ ಮೇನ್ ಸ್ಟೆಪ್ಸ್ನ ನೋಡಬೇಕಿರುತ್ತೆ. ಇವಾಗ ಎಕ್ಸಾಂಪಲ್ ನಾನು ಪ್ರಬಂಧ ಅಥವಾ ಪತ್ರಲೇಖ ಅಂತ ಹೇಳಿದ್ರೆ ವಿದ್ಯಾರ್ಥಿಯು ದಿನಾಂಕ ಬರೆದಿದ್ದಾನೆ, ಎಕ್ಸಾಂಪಲ್ ಹೇಳ್ತಿರುವಂಥದ್ದು ದಿನಾಂಕ ಅಥವಾ ಸರಿಯಾದ ರೀತಿ ಸ್ಟಾರ್ಟ್ ಮಾಡಿದಾನ, ವಿಷಯ ಬರ್ತಿದ್ದಾನ, ನಂತರದಲ್ಲಿ ಎಂಡ್ ಸರಿಯಾಗಿ ಮಾಡಿದಾನ, ಸೊ ಇಂದ ಇವರಿಗೆಲ್ಲ ಫಾರ್ಮ್ಯಾಟನ್ನು ಫಾಲೋ ಮಾಡಿದಾನ, ಇದು ಬೇಸ್ ಮೇಲೆ ಇಂತಿದ್ದಕ್ಕೆ ಇಂತಿಷ್ಟ ಮಾರ್ಕ್ಸ್, 1 ಮಾರ್ಕ್ಸ್ 2 ಮಾರ್ಕ್ಸ್ ಈ ಥರ ಡಿಗ್ರಿ ಆಗಿರುತ್ತೆ, ಫಿಕ್ಸ್ ಮಾಡಿರ್ತಾರೆ. ಅದನ್ನು ಬರ್ದಿರೋ ಮಾರ್ಕ್ಸ್ ಕೊಡಬೇಕಿರುತ್ತೆ. ಮತ್ತೆ ಒಳಗಡೆ ಬರ್ದಿರುವಂಥದ್ದು ವಿದ್ಯಾರ್ಥಿಗೆ ಮತ್ತು ಇವ್ಯಾಲ್ಯೂಯೇಟರ್ ಮೇಲೆ ಅವಲಂಬನೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಹೇಳ್ತಿರುವಂಥದ್ದು ಮೇನ್ ಆಗಿ ವಿದ್ಯಾರ್ಥಿಗೆ ಮಾರ್ಕ್ಸ್ ಸಿಗುವಂಥದ್ದು ಇನ್ನೊಂದು ಮತ್ತೆ ಎಲ್ಲನೂ ಕೂಡ ಇವ್ಯಾಲ್ಯೂಯೇಟರ್ ಮೇಲೆ ಅವಲಂಬನೆ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತದೆ. ಬಟ್ ಹಂಗಂದ್ಬಿಟ್ಟು ಇವ್ಯಾಲ್ಯೂಯೇಟರ್ ಇಷ್ಟ ಬಂದಂಗೆ ವ್ಯಾಲ್ಯೂಯೇಷನ್ ಮಾಡಲ್ಲ, ಮತ್ತು ಎಕ್ಸ್ಪೀರಿಯನ್ಸ್ ಇಲ್ದಿರೋರು ಯಾರು ವ್ಯಾಲ್ಯೂಯೇಷನ್ಗೆ ಕರೆಸೋದು ಕೂಡ ಇರೋದಿಲ್ಲ ಮೆಜಾರಿಟಿ ಟೈಮ್ಗಳಲ್ಲಿ. ಮತ್ತು ಇನ್ನೊಂದು ಹೇಳಿದರೆ
ಪ್ರಮುಖವಾಗಿ ಆನ್ಸರ್ ಪೇಪರ್‌ನ ಚೆಕ್ ಮಾಡ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ತಿಳಿಸುವಂತಾರೆ ವಿದ್ಯಾರ್ಥಿಗಳಿಗೆ ಆನ್ಸರ್ ಪೇಪರಲ್ಲಿ ಚೆಕ್ ಆದ್ಮೇಲೆ ರಿವ್ಯೂವರ್ ಕೂಡ ಚೆಕ್ ಮಾಡ್ತಾರೆ. ಅದನ್ನ ಕೂಡ ಮೇನ್ ಇರುವಂಥದ್ದಾಗಿರುತ್ತೆ. ಅಂದ್ರೆ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆ ಇರುತ್ತೆ, ನಾವು ಬರ್ದಿದ್ದೀವಿ ಆದ್ರೂ ಕೂಡ ಮಾರ್ಕ್ಸ್ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತೆಲ್ಲ, ಮತ್ತೆ ಇವಾಗ ವ್ಯಾಲ್ಯೂಯೇಷನ್ ಸರಿಯಾಗಿ ಆಗಿಲ್ವಾ ಹಾಗೆ ಹೀಗೆ ಅಂತೆಲ್ಲ ಒಂದು ಡೌಟ್ಸ್ ಇಟ್ಕೊಳ್ತೀರಾ. ಆ ಥರ ಏನು ಡೌಟಿನ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಬರ್ದಿರುವಂಥ ಸಂದರ್ಭದಲ್ಲಿ ನೀವು ಸರಿಯಾಗಿ ಬಂದಿದ್ದೀರಾ, ಆನ್ಸರ್‌ನ ಚೆನ್ನಾಗಿ ಓದ್ಕೊಂಡಿದ್ದೀರಾ, ಎಕ್ಸಾಮಲ್ಲಿ ಬರೆದು ಬಂದಿದ್ದೀರಾ ಅನ್ನೋ ಸಂದರ್ಭದಲ್ಲಿ ನೀವು ಓಪನ್ ಇಟ್ಕೋಬೋದಾಗಿರುತ್ತೆ. ಅದನ್ನ ಆನ್ಸರ್ ಇವ್ಯಾಲ್ಯುಯೇಟರ್ ಕೂಡ ಚೆಕ್ ಮಾಡಿರ್ತಾರೆ. ನಂತರದಲ್ಲಿ ರಿವ್ಯೂವರ್ ಕೂಡ ಅದನ್ನು ಚೆಕ್ ಮಾಡೋದ್ರಿಂದ ನಿಮಗೆ ಎಲ್ಲೂ ಮೋಸ ಆಗಲಿಕ್ಕೆ ಸಾಧ್ಯನೇ ಇರೋದಿಲ್ಲ ನೀವು ಬರ್ದಿರುವಂಥ ಸಂದರ್ಭದಲ್ಲಿ. ಅದನ್ನ ಬಿಟ್ಟು ಇವಾಗ ಏನೋ ಬರ್ದಿಲ್ಲ, ಕತೆ ಬರ್ದಿನ ಹಾಗೆ ಹೀಗೆ ಅಂತ ಅಭ್ಯರ್ಥಿಗಳಿಗೆ ಒಂದು ಓಕೆ ಇವಾಗ ವ್ಯಾಲ್ಯೂಯೇಷನ್ ಈ ಥರ ಆಗುತ್ತೆ ಅಂತ ಆಯಿತು. ಮತ್ತೆ ನಂತರದಲ್ಲಿ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಆದ ನಂತರದಲ್ಲಿ ಅದೇ ದಿನದಂದೇ ರಿಸಲ್ಟ್‌ಗೆ ನಿಮ್ಮ ಇಂಟರ್ನೆಟ್‌ಗೆ ಅಂದರೆ ಒಂದು ರಿಸಲ್ಟನ್ನು ಕೂಡ ಇಂಟರ್ನೆಟ್‌ಗೆ ಅಪ್ಲೋಡ್ ಮಾಡುವಂಥ ಕಾರ್ಯ ಕೂಡ ಆಗುತ್ತೆ ಅಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಇರೋದಾಗಿರುತ್ತೆ. ಸೊ ನಂತರದ ಈ ಒಂದು ರೀತಿಯಲ್ಲಿ ಇವ್ಯಾಲ್ಯೂಯೇಷನ್ ನಡೆಯೋದಿರುತ್ತೆ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಆಗುತ್ತೆ. ಓಕೆ, ಹಾಗಾದ್ರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಇವ್ಯಾಲ್ಯೂಯೇಷನ್ ಆದರೆ ನಾವು ಬರ್ದಿದ್ರೆ ಮಾರ್ಕ್ಸ್ ಸಿಗೋದಿಲ್ವಾ? ಆ ಪ್ರಕಾರದಲ್ಲಿ ಅದೇ ತೀರ ಬರ್ತಿರ್ಬೇಕಾ? ಹಾಗ ಈಗ ಅಂತೆಲ್ಲ ಡೌಟ್ಸ್ ಬರುತ್ತೆ. ಸೊ ವಿದ್ಯಾರ್ಥಿಗಳು ಹೇಳಿದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡ್ತಿದ್ರು ಕೂಡ ಬಟ್ ಇವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಲೆಕ್ಚರರ್ಸ್ ಇರುವಂಥ ಸಂದರ್ಭದಲ್ಲಿ ಅವರು ಮೆಜಾರಿಟಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡದೇನೆ ವ್ಯಾಲ್ಯೂಯೇಷನ್ ಮಾಡೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಆನ್ಸರ್‌ಗಳು ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ವರ್ಡ್ಸ್ ಬೇರೆ ಇದ್ರೂ ಕೂಡ ಮಾರ್ಕ್ಸ್ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಮೆಜಾರಿಟಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಮತ್ತೆ ರಿವ್ಯೂವರ್ ಎಲ್ಲ ಚೆಕ್ ಮಾಡ್ತಾರೆ ಅಂದಾಗ ಬೇಕಾಬಿಟ್ಟು ಇಷ್ಟ ಬಂದ ಮಾರ್ಕ್ಸ್ ಅಂತ ಕೊಡಲ್ಲ. ಮತ್ತೆ ಇನ್ನೊಂದು ಪಾಸ್ ಮಾಡ್ತಾರಾ ಅಥವಾ ಮಾರ್ಕ್ಸು ಕಡಿಮೆ ಬಂದಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ತಾರೆ ಅಂತೆಲ್ಲ ಡೌಟ್ಸ್‌ಗಳಿರುತ್ತೆ ನಿಮಗೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಭ್ಯರ್ಥಿಗಳಿಗೆ ನೀವು ಬರೆದು ಬಂದಿದ್ದೀರಾ ಅನ್ನೋ ಸಂದರ್ಭದಲ್ಲಿ ಓಪನ್ ಇಟ್ಕೋಬೋದಾಗಿರುತ್ತೆ. ಅಂದ್ರೆ ಇವಾಗ ಅಭ್ಯರ್ಥಿದು 80 ಮಾರ್ಕ್ಸ್‌ಗೆ ಒಂದು ಕ್ವೆಶ್ಚನ್ ಪೇಪರ್ ಇರುತ್ತೆ ಅನ್ಕೊಳ್ಳಿ ಜನರಲ್ ಆಗಿ, ಅಥವಾ ಸೈನ್ಸ್ ಅಭ್ಯರ್ಥಿಗಳಿಗೆ ಒಂದು 70 ಮಾರ್ಕ್ಸ್ ಇರುತ್ತೆ. ಇವಾಗ ಎಕ್ಸಾಂಪಲ್ ನಾನು 80 ಮಾರ್ಕ್ಸ್ ಇರೋದ್ರ ಬಗ್ಗೆ ಹೇಳ್ತೀನಿ ಅನ್ಕೊಳ್ಳಿ. ಆರ್ಟ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಎಕ್ಸಾಮಲ್ಲಿ ಕನಿಷ್ಠ 24 ತಗೋಬೇಕು ಅಂತ ಕೊಟ್ಟಿದ್ದಾರೆ. ಸೊ 80 ಮಾರ್ಕ್ಸ್‌ಗೆ ಇದ್ದಂಥ ಸಂದರ್ಭದಲ್ಲಿ ನೀವು 25 ಮಾರ್ಕ್ಸ್‌ಗೆ ಅಟೆಂಡ್ ಮಾಡಿದ್ದೀರಾ ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿರೋದು 25 ಮಾರ್ಕ್ಸ್‌ಗೆ ಅಟೆಂಡ್ ಮಾಡಿಬಿಟ್ಟು ಸೊ ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗುತ್ತೆ 24 ಅವ್ರು ಎಲ್ಲೂ ಕಟ್ ಮಾಡ್ದಂಗೆ ಮಾರ್ಕ್ಸ್ ಬರಬೇಕು ಅಂತ? ತೀರಾ ಕಷ್ಟ ಆಗ್ಬಿಡ್ತದು. ಸೊ ನಂತರದಲ್ಲಿ ಇವಾಗ ನೀವು ಎಕ್ಸಾಂಪಲ್‌ಗೆ 50 ಮಾರ್ಕ್ಸ್ ಅಟೆಂಡ್ ಮಾಡಿ ಬಂದಿದ್ದೀರಾ ಅನ್ಕೊಳ್ಳಿ. ಮತ್ತೆ ನೀವು ಆನ್ಸರನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾರ್ಕ್ಸ್ 15ರಿಂದ 20 ರೇಂಜ್‌ಗೆ ಕನ್ಫರ್ಮ್ ಅಂತ ಬರ್ತಿದೆ. ಮತ್ತೆ ಇಲ್ಲ ಎಲ್ಲರೂ ಇವ್ಯಾಲ್ಯುಯೇಟರ್ ಕೊಟ್ಟಂಥ ಸಂದರ್ಭದಲ್ಲಿ ಪಾಸ್ ಆಗ್ಬೋದು ಅನ್ನೋ ಥರ ಇದ್ರೆ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇವ್ಯಾಲ್ಯುಯೇಟರ್‌ಗೆ ನೀವು 50 ಮಾರ್ಕ್ಸ್ ಅಟೆಂಡ್ ಮಾಡಿರೋದ್ರಿಂದ ಎಲ್ಲಾದರೂ ಕೂಡ ಅರ್ಧ ಮಾರ್ಕ್ಸ್, 1 ಮಾರ್ಕ್ಸ್ ಕೊಡುವಂಥ ಸಾಧ್ಯತೆಗಳಿಲ್ಲ. ಯಾಕಂದ್ರೆ ನೀವು ಬರೆದು ಬಂದಿರೋ ಸಂದರ್ಭದಲ್ಲಿ ಸಾಧ್ಯತೆಗಳಿರುತ್ತೆ ಅವ್ರು ಕೊಡ್ಬೋದಾ ಇರುತ್ತೆ. ಮತ್ತೆ ಇನ್ನೊಂದು ಮೇನ್ ಆಗಿ ಹೇಳ್ತಾರೆ ಅಂದ್ರೆ ಇವ್ಯಾಲ್ಯುಯೇಟರ್ ಬರೆದುಬಿಟ್ಟಂತೂ ನಿಮಗೆ ಮಾರ್ಕ್ಸನ್ನು ಕೊಡಲ್ಲ. ಅದನ್ನ ನೆನಪಿಟ್ಕೋಬೇಕಿರುತ್ತೆ ನೀವು. ಸೊ ಆ ಒಂದು ರೀಸನ್ನಿಂದ ನೀವು ಬರೆದಿರುವಂಥ ಸಂದರ್ಭದಲ್ಲಿ ಇವ್ಯಾಲ್ಯುಯೇಟರ್ ಚೆಕ್ ಮಾಡ್ತಾರೆ. ಅಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಮುಗಿದ್ಮೇಲೆ ಈ ಒಂದು ಪಾಸಿಂಗ್ ಮಾರ್ಕ್ಸ್ ಹತ್ತತ್ರ ನಿಂತ್ಕೊಳ್ಳೋ ಸಂದರ್ಭದಲ್ಲಿ ಮತ್ತೆ ಒಮ್ಮೆ ಚೆಕ್ ಮಾಡ್ತಾರೆ. ಓಕೆ, ವಿದ್ಯಾರ್ಥಿ ಎಲ್ಲರೂ ಪಾಸಿಂಗ್ ಮಾರ್ಕ್ಸ್ ಹತ್ತತ್ರ ಇದ್ದಾನೆ, ಕೊಡ್ಬೋದಾ ಮಾರ್ಕ್ಸನ್ನು, ಎಲ್ಲರೂ ಬರ್ದಿದ್ದಾರಾ ಅಂತ ಚೆಕ್ ಮಾಡ್ತಾರೆ. ಅವರು ಬರ್ದಂತೆ ನಿಮಗೆ ಮಾರ್ಕ್ಸನ್ನು ಕೊಡಲ್ಲ. ಬರ್ದಿರುವಂಥ ಸಂದರ್ಭದಲ್ಲಿ ಮಾರ್ಕ್ಸ್ ಅಂತ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ಯಾವ ಅಭ್ಯರ್ಥಿಗಳು ಎಲ್ಲಾನು ಕೂಡ ಅಟೆಂಡ್ ಮಾಡಿ ಬಂದಿರ್ತಿರೋ ಸೊ ಆ ಒಂದು ಕಾರಣಕ್ಕೆ ಹೇಳ್ತಿರುವಂಥದ್ದು ಅಟೆಂಡ್ ಮಾಡಿ ಎಕ್ಸಾಮ್‌ನಲ್ಲಿ ಅಂತ ಹೇಳ್ತಿರೋದು. ಈ ಒಂದು ಎಕ್ಸಾಮ್ ಆಗಿರ್ಬೋದು, ನೆಕ್ಸ್ಟ್ ಎಕ್ಸಾಮ್ ಸೆಕೆಂಡ್ 2 ಬರೆದ್ರು ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಟಿಪ್ಸ್ ಏನಂದ್ರೆ ಎಕ್ಸಾಮಲ್ಲಿ ಯಾವುದೇ ಕ್ವೆಶ್ಚನ್ ಬಿಡಬೇಡಿ ಅಥವಾ ಲೈಫಲ್ಲಿ ಯಾವುದೇ ಎಕ್ಸಾಮ್ ಬರೆದ್ರು ಕೂಡ ಹೇಳ್ತಿರೋದು ಅಟೆಂಡ್ ಅಂತೂ ಮಾಡಿ ಬಂದಿರಿ. ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಮೆಜಾರಿಟಿ ಎಕ್ಸಾಮ್ಸ್ ನೀವೇನು ಬರೀತಿರಲ್ಲ, ಡಿಗ್ರಿ, PUC ಇಂಥ ಎಕ್ಸಾಮ್ಸಲ್ಲಿ ನೆಗೆಟಿವ್ ಇರಲ್ಲ ಅಂದಮೇಲೆ ನೀವು ಅಟೆಂಡ್ ಮಾಡಬಹುದಾಗಿರುತ್ತಲ್ವಾ? ಅದನ್ನ ಹೇಳ್ತಿರೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಈ ಒಂದು ಪ್ರಕ್ರಿಯೆ ಆಗುತ್ತೆ. ಮತ್ತೆ ಇನ್ನು ವೈಯಕ್ತಿಕ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳು ಇನ್‌ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಜೊತೆ ಸಮಸ್ಯೆ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಆಲ್ ದಿ ಬೆಸ್ಟ್.